ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ನೀವೇನಾದ್ರೂ ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಎರಡು ಆಪ್ಷನ್ ಇರುತ್ತೆ. ಒಂದು ಆನ್ಲೈನ್ ಮತ್ತೆ ಇನ್ನೊಂದು ಆಫ್ಲೈನ್. ಬಟ್ ತುಂಬಾ ಜನ ಆನ್ಲೈನ್ ಅಲ್ಲಿ ಸ್ಮಾರ್ಟ್ ಫೋನ್ ಗಳನ್ನ ಖರೀದಿ ಮಾಡಕ್ ಇಷ್ಟಪಡಲ್ಲ. ಬಟ್ ಆಫ್ಲೈನ್ ಅಲ್ಲಿ ತುಂಬಾ ಜನ ಫೋನ್ಸ್ ಗಳನ್ನ ಖರೀದಿ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಆಫ್ಲೈನ್ ಅಲ್ಲಿ ಶಾಪ್ಗೆ ಹೋಗ್ಬಿಟ್ಟು ಈ ಒಂದು ಫೋನ್ ಗಳನ್ನ ಖರೀದಿ ಮಾಡಕ್ ಹೋದಾಗ ಅಲ್ಲಿ ಶಾಪ್ ಕೀಪರ್ ನಿಮಗೆ ಕೆಲವೊಂದಿಷ್ಟು ಸ್ಮಾರ್ಟ್ ಫೋನ್ ಗಳನ್ನ ನಿಮಗೆ ಕನ್ವಿನ್ಸ್ ಮಾಡಿ ಸೇಲ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಆಗ ನೀವು ಫೂಲ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ಆಫ್ಲೈನ್ ಮಾರ್ಕೆಟ್ ನಲ್ಲಿ ಶಾಪ್ಗೆ ಫೋನ್ ಅನ್ನ ಖರೀದಿ ಮಾಡಕ್ ಹೋದಾಗ ಸೊ ಯಾವ ರೀತಿಯಾಗಿ ಒಂದು ಸ್ಮಾರ್ಟ್ ವೇದಲ್ಲಿ ಫೋನ್ಸ್ ಗಳನ್ನ ಚೂಸ್ ಮಾಡಬೇಕು, ಒಂದು ಬೆಸ್ಟ್ ಫೋನ್ ಅನ್ನ ನೀವು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ನೀವು ಕೊಡಿಸಬೇಕು ಮತ್ತು ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಿಮಗೆ ಕಂಪ್ಲೀಟ್ ಆದ ಒಂದು ಮಾಹಿತಿನ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ಆಫ್ಲೈನ್ ಮಾರ್ಕೆಟ್ ನಲ್ಲಿ ಶಾಪ್ಗೆ ಫೋನ್ ಅನ್ನ ಖರೀದಿ ಮಾಡಕ್ ಹೋದಾಗ ಅಲ್ಲಿ ಶಾಪ್ ಕೀಪರ್ ನಿಮಗೆ ಫಸ್ಟ್ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಯಾವ ಬಜೆಟ್ ನಲ್ಲಿ ಫೋನ್ ನೋಡ್ತಾ ಇದ್ದೀರಿ ಅಂತ. ಸೊ ಆಗ ನಿಮ್ಮ ಒಂದು ಬಜೆಟ್ ಅನ್ನ ಅವ್ರಿಗೆ ಹೇಳ್ತೀರಾ. ಆ ಒಂದು ಬಜೆಟ್ ನ ಆಸುಪಾಸಿನಲ್ಲಿ ಇರತಕ್ಕಂತ ಫೋನ್ಸ್ ಗಳನ್ನ ಕೆಲವೊಂದಿಷ್ಟು ಫೋನ್ಸ್ ಗಳನ್ನ ಅವ್ರು ನಿಮಗೆ ತೋರಿಸ್ತಾರೆ ಮತ್ತು ಕೆಲವೊಂದಿಷ್ಟು ಫೋನ್ ಗಳ ಒಂದು ಸ್ಪೆಸಿಫಿಕೇಶನ್ ಕೂಡ ನಿಮಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಸರ್ ನೋಡಿ, ಈ ಫೋನ್ ಅಲ್ಲಿ ಈ ತರ ಒಂದು ಡಿಸ್ಪ್ಲೇ ಇದೆ, ಈ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್, ಸೊ ಇದರಲ್ಲಿ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಇದೆ, ಬೆಸ್ಟ್ ಡಿಸೈನ್ ಇದೆ, ಇದರಲ್ಲಿ ಇಷ್ಟೊಂದು MP ಕ್ಯಾಮ್ರಾ ಇದೆ, ಆಮೇಲೆ ಇದರಲ್ಲಿ ಬ್ಯಾಟರಿ ಇಷ್ಟೊಂದಿದೆ, ಸೊ ಈ ಫೋನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕನ್ವಿನ್ಸ್ ಮಾಡಿ ಆ ಒಂದು ಫೋನ್ ಅನ್ನ ನಿಮಗೆ ಸೇಲ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಆ ಒಂದು ಕನ್ವಿನ್ಸ್ ಗೆ ಓಕೆ ಅಂತ ಹೇಳ್ಬಿಟ್ಟು ಆ ಫೋನ್ ಅನ್ನ ಬೈ ಮಾಡಿದ್ರಿ ಅಂತಂದ್ರೆ ಕೆಲವು ಸಾರಿ ನೀವು ಫೂಲ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆಗ ನೀವೊಂದು ಸ್ಮಾರ್ಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಅವರು ಎಷ್ಟೇ ನಿಮಗೆ ಕನ್ವಿನ್ಸ್ ಮಾಡಿ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಅನ್ನ ಅವ್ರು ಹೇಳಿದ್ರು ಕೂಡ ನಿಮ್ಮ ಒಂದು ಡಿಸಿಷನ್ ಅಲ್ಲಿ ಫೈನಲ್ ಆಗ್ಬೇಕಾಗುತ್ತೆ. ಸೊ ಹೀಗೆ ಒಂದು ಸ್ಮಾರ್ಟ್ ಡಿಸಿಷನ್ ತಗೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವು ಆ ಒಂದು ಶಾಪಿಗೆ ಹೋಗೋಕ್ಕಿಂತ ಮೊದಲು ಒಂದಿಷ್ಟು ಹೋಮ್ವರ್ಕ್ ಅನ್ನ ಮನೇಲಿ ಮಾಡ್ಬೇಕಾಗುತ್ತೆ. ಸೊ ಏನ್ ಹೋಮ್ವರ್ಕ್ ಮಾಡ್ಬೇಕು ಅಂತ ನೋಡೋದಾದ್ರೆ, ನೀವು ಯಾವ ಉದ್ದೇಶಕ್ಕಾಗಿ ಫೋನ್ ಅನ್ನ ಬೈ ಮಾಡ್ತೀರ ಅನ್ನೋದು ಕೂಡ ಬಹು ಮುಖ್ಯವಾಗುತ್ತೆ ಇಲ್ಲಿ. ಸೊ ನೀವು ಕ್ಯಾಮ್ರಾಕ್ಕೋಸ್ಕರ ಪರ್ಚೇಸ್ ಮಾಡ್ತಾ ಇದ್ದೀರೋ, ಅಥವಾ ಗೇಮ್ ಮಾಡಕ್ ನೀವು ಫೋನ್ ತಗೋತಾ ಇದ್ದೀರೋ, ಅಥವಾ ಒಂದು ಬೆಸ್ಟ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಫೋನ್ ಗಳನ್ನ ಬೈ ಮಾಡಕ್ ಇಷ್ಟಪಡ್ತೀರೋ ಅನ್ನೋದು ಕೂಡ ಒಂದು ಪರ್ಪಸ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ಆ ಒಂದು ಬೇಸ್ ಮೇಲೆ ನೀವು ಮೊಬೈಲ್ ಫೋನ್ ಅನ್ನ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೀವು ಯಾವ ಒಂದು ಬಜೆಟ್ ನಲ್ಲಿ ಸ್ಮಾರ್ಟ್ ಫೋನ್ ನೋಡ್ತಾ ಇದ್ದೀರಾ ಅನ್ನೋದನ್ನ ಮೊದಲು ಒಂದು ನೋಟ್ ಮಾಡ್ಕೊಳ್ಳಿ. ಇದಾದ ನಂತರ ಆ ಬಜೆಟ್ ನಲ್ಲಿ ಯಾವ ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನ ನೀವು ಗೂಗಲ್ ಸರ್ಚ್ ಮಾಡಬೇಕಾಗುತ್ತೆ. ಸೊ ಈಗ ಸ್ಮಾರ್ಟ್ ಫೋನ್ಸ್ ಅಂಡರ್ 20,000, ಸ್ಮಾರ್ಟ್ ಫೋನ್ ಅಂಡರ್ 15,000, ಸ್ಮಾರ್ಟ್ ಫೋನ್ಸ್ ಅಂಡರ್ 10,000 ಹೀಗೆ ಸರ್ಚ್ ಮಾಡಿದಾಗ ನಿಮ್ಮ ಪ್ರೈಸ್ ನಲ್ಲಿ ಯಾವ ಒಂದು ಫೋನ್ ಮಾರ್ಕೆಟ್ ನಲ್ಲಿ ಸದ್ಯಕ್ಕೆ ಬೆಸ್ಟ್ ಇದೆ ಅಂತ ನಿಮಗೆ ಒಂದು ಸರ್ಚ್ ತೋರಿಸುತ್ತೆ. ಆ ಒಂದು ಫೋನ್ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನೀವು ಅಷ್ಟೊಂದು ಹಣವನ್ನ ಕೊಟ್ಟು ಫೋನ್ ಅನ್ನ ಬೈ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದ ಹಣ ಒಂದು ಕರೆಕ್ಟ್ ವೇದಲ್ಲಿ ಅದು ಖರ್ಚಾಯಿತು ಅಂತಂದ್ರೆ ನಿಮ್ಗೊಂದು ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ, ನಿಮಗೂ ಕೂಡ ಸಮಾಧಾನ ಇರುತ್ತೆ. ಸೊ ಹಾಗಾಗಿ ಆ ಒಂದು ಫೋನ್ ಬಗ್ಗೆ ಕಂಪ್ಲೀಟ್ ಆದ ಒಂದು ರಿಸರ್ಚ್ ಮಾಡಿದ ನಂತರ ಆ ಬಜೆಟ್ ನಲ್ಲಿ ಒಂದು 4ರಿಂದ 5 ಫೋನ್ಗಳನ್ನ ಮೊದಲು ಚೂಸ್ ಮಾಡ್ಕೊಳ್ಳಿ. ಸೊ 4ರಿಂದ 5 ಫೋನ್ಗಳನ್ನ ಚೂಸ್ ಮಾಡಿದ ನಂತರ ಅದನ್ನ ಒಂದು ಪೆನ್ ಪೇಪರ್ ತಗೊಂಡು ಬರೆದು ಇಟ್ಕೊಳ್ಳಿ. ಅದಾದ ನಂತರ ಆ ಒಂದು 4 ಫೋನ್ಗಳನ್ನ ಒಂದ್ಸರಿ ಕಂಪೇರ್ ಮಾಡಿ ನೋಡಿ. ಸೊ ಯಾವ ಫೋನ್ ತಗೊಂಡ್ರೆ ಬೆಟರು, ಸೊ ಯಾವ್ದ್ರಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ, ಯಾವ್ದ್ರಲ್ಲಿ ಪ್ರೊಸೆಸರ್ ಚೆನ್ನಾಗಿದೆ, ಯಾವ್ದ್ರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಸೊ ಹೀಗೆ ಎಲ್ಲ ಒಂದು ಫೋನ್ಗಳನ್ನ ನೀವು ಚೂಸ್ ಮಾಡಿರ್ತಕ್ಕಂಥ ಫೋನ್ಗಳನ್ನ ಕಂಪ್ಯಾರಿಸನ್ ಮಾಡಿ ನೋಡಿ. ಸೊ ಇನ್ನ ನೆಕ್ಸ್ಟ್ ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇತ್ತು ಅಂತಂದ್ರೆ ದಯವಿಟ್ಟು ಈ ಒಂದು ಫೋನ್ಗಳ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಆ ಒಂದು ಫೋನ್ ಅಲ್ಲಿ ಪ್ರೊಸೆಸರ್ ಯಾವ್ದಿದೆ, ಕ್ಯಾಮ್ರಾ ಯಾವ್ದಿದೆ, ಕ್ಯಾಮ್ರಾದಲ್ಲಿ ಸೆನ್ಸರ್ ಅನ್ನ ಯಾವ್ದು ಯೂಸ್ ಮಾಡಿದ್ದಾರೆ, ಆಮೇಲೆ ಆ ಒಂದು ಮೊಬೈಲ್ ಫೋನ್ ಅಲ್ಲಿ ಒಂದು ಚಾರ್ಜಿಂಗ್ ಟೆಕ್ನಾಲಜಿ ಯಾವ್ದಿದೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೂಗಲ್ ಸರ್ಚ್ ಮಾಡಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು ಬೆಸ್ಟ್ ಆದ ಸ್ಮಾರ್ಟ್ ಫೋನ್ ಅನ್ನ ಚೂಸ್ ಮಾಡಕ್ಕೆ ಒಂದು ಜ್ಞಾನ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಗೇಮಿಂಗ್ ಪರ್ಪಸ್ಗೆ ನೀವು ಫೋನ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಪ್ರೊಸೆಸರ್ ತುಂಬಾ ಮುಖ್ಯವಾಗಿರುತ್ತೆ. ಕೇವಲ ಗೇಮಿಂಗ್ ಅಷ್ಟೇ ಅಲ್ಲ, ಒಂದು ಬೆಸ್ಟ್ ಕ್ವಾಲಿಟಿ ಕ್ಯಾಮ್ರಾವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೂ ಕೂಡ ಪ್ರೊಸೆಸರ್ ತುಂಬಾ ಮುಖ್ಯವಾಗಿರುತ್ತೆ. ಪ್ರೊಸೆಸರ್ ಬಗ್ಗೆ ನಿಮ್ಗೆ ಒಂದು ಹೆಚ್ಚಿನ ಜ್ಞಾನ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅನ್ನು ಚೂಸ್ ಮಾಡ್ತೀರಾ. ಸೊ ಈ ಒಂದು ಫೋನ್ ಪ್ರೊಸೆಸರ್ ಗಳ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಮೇಲೆ ಐ ಸಿಂಬಲ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆದ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ನೋಡಿದ್ರಿ ಅಂತಂದ್ರೆ ನಿಮಗೆ ಪ್ರೊಸೆಸರ್ ಬಗ್ಗೆ ಕಂಪ್ಲೀಟ್ ಆದ ಒಂದು ಐಡಿಯಾ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ನೀವೇನಾದ್ರೂ ಫೋನ್ಗಳನ್ನ ಒಂದು ಗೇಮಿಂಗ್ ಪರ್ಪಸ್ಗೆ ಬೈ ಮಾಡ್ತೀರಾ ಅಂತಂದ್ರೆ ಎಟ್ ಲೀಸ್ಟ್ ಆ ಒಂದು ಫೋನ್ ಅಲ್ಲಿ ಒಂದು ಸ್ನ್ಯಾಪ್ ಡ್ರ್ಯಾಗನ್ 720 ಆಗಿರ್ಬೋದು, 720G ಆಗಿರ್ಬೋದು, 730 ಆಗಿರ್ಬೋದು, 730G ಆಗಿರ್ಬೋದು, ಅಥವಾ 765, 855
855 ಅಥವಾ ಸ್ನ್ಯಾಪ್ಡ್ರಾಗನ್ 865 ಹೀಲಿಯೋ P90 G90 ಪ್ರೊಸೆಸರ್ ಇತ್ತು ಅಂತಂದ್ರೆ ಒಂದು ಬೆಸ್ಟ್ ಆದ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಆ ಒಂದು ಫೋನ್ ಅಲ್ಲಿ ಸಿಗುತ್ತೆ. ಇನ್ನ ನೆಕ್ಸ್ಟ್ ನೀವು ಸ್ಮಾರ್ಟ್ ಫೋನ್ ಗಳನ್ನ ಕ್ಯಾಮರಾ ಪರ್ಪೋಸ್ ಬೈ ಮಾಡ್ತೀರಾ ಅಂತಂದ್ರೆ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ 108 MP ಇದೆ, 64 MP ಇದೆ, 48 MP ಇದೆ. ಸದ್ಯಕ್ಕೆ 48 ಮತ್ತು 64 MP ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಆದ್ರೆ ಈ ಒಂದು MP ಜೊತೆಗೆ ಯಾವ ಸೆನ್ಸರ್ ಯೂಸ್ ಮಾಡಿದ್ರೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಅಟ್ ಲೀಸ್ಟ್ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಗಳಲ್ಲಿ ಒಂದು 586 ಸೆನ್ಸರ್ ಇತ್ತು ಅಂತಂದ್ರೆ ಒಳ್ಳೇದು ಅಂತ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಫೋನ್ ಒಂದು ಬ್ಯಾಟರಿ ಬಗ್ಗೆ ಸಹಿತ ನೀವು ತಿಳ್ಕೊಳ್ಬೇಕಾಗುತ್ತೆ. ನೀವು ಖರೀದಿ ಮಾಡ್ತಕ್ಕಂಥ ಫೋನ್ ಅಲ್ಲಿ ಅಟ್ ಲೀಸ್ಟ್ 4000 mAh ಬ್ಯಾಟರಿ ಕೆಪಾಸಿಟಿ ಆದ್ರೂ ಇತ್ತು ಅಂದ್ರೆ ಒಳ್ಳೇದು. ಈ ಒಂದು mAh ನ ಅಷ್ಟೇ ನೋಡೋದಲ್ದೇ ಆ ಒಂದು ಫೋನ್ ಚಾರ್ಜ್ ಮಾಡ್ತಕ್ಕಂಥ ಒಂದು ಚಾರ್ಜಿಂಗ್ ಟೆಕ್ನಾಲಜಿನ ಸಹಿತ ನೀವು ನೋಡ್ಬೇಕಾಗುತ್ತೆ. ಅಟ್ ಲೀಸ್ಟ್ ನಿಮ್ಗೆ ಒಂದು 4 ರಿಂದ 5000 mAh ಬ್ಯಾಟರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅಟ್ ಲೀಸ್ಟ್ ಒಂದು 15 ವ್ಯಾಟ್ ಚಾರ್ಜಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಅಡಾಪ್ಟರ್ ಜೊತೆ ಕೊಟ್ಟಿದ್ರು ಅಂತಂದ್ರೆ 15 ವ್ಯಾಟ್ ಚಾರ್ಜಿಂಗ್ ಟೆಕ್ನಾಲಜಿ ಇತ್ತು ಅಂತಂದ್ರೆ ಒಳ್ಳೇದಾಗುತ್ತೆ. ಸೊ ಇವೆಲ್ಲ ಒಂದು ಮಾಹಿತಿನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೊಂದು ಬೆಸ್ಟ್ ಐಡಿಯಾ ಬರುತ್ತೆ. ನೀವು ಕಷ್ಟಪಟ್ಟು ದುಡಿದ ಹಣವನ್ನ ನೀವು ಒಂದು ಬೆಸ್ಟ್ ವೇದಲ್ಲಿ ಖರ್ಚು ಮಾಡ್ತೀರಾ, ಒಂದು ಬೆಸ್ಟ್ ಪ್ರಾಡಕ್ಟ್ ಅನ್ನ ನೀವು ಚೂಸ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. ಒಂದು ಅರ್ಧ ಗಂಟೆಯಿಂದ ಹಿಡಿದು 1 ಗಂಟೆವರೆಗೂ ನೀವು ಇದ್ರ ಬಗ್ಗೆ ಒಂದು ಹೋಮ್ವರ್ಕ್ ಮಾಡಿದ್ರಿ ಅಂತಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಸೊ ಇದೆಲ್ಲವನ್ನ ತಿಳ್ಕೊಂಡು ಆದ್ಮೇಲೆ ಒಂದು ಆಫ್ಲೈನ್ ಶಾಪ್ಗೆ ಹೋಗಿ ಅವ್ನು ಹೇಳಿ ಅಲ್ಲಿ ಅಣ್ಣ ನೋಡಿ ನಂಗೆ ಈ ಸ್ಮಾರ್ಟ್ ಫೋನ್ ಬೇಕು ಅಂತ ಹೇಳಿ ಅವರು ಅದಿತ್ತು ಅಂತಂದ್ರೆ ಕೊಡ್ತಾರೆ, ಬೈ ಮಾಡಿ ಆಮೇಲೆ ಆಫರ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಸೊ ಇನ್ ಕೇಸ್ ಅದು ಇಲ್ಲ ಅಂತಂದ್ರೆ ಅವರು ಆ ಒಂದು ಬಜೆಟ್ ನಲ್ಲಿ ಬೇರೆ ಸ್ಮಾರ್ಟ್ ಫೋನ್ಗಳನ್ನ ನಿಮಗೆ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಸೊ ಅವಾಗ ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ. ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ನೀವು ಅವ್ರಿಗೆ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಈ ರೀತಿಯಾಗಿ ನೀವು ಆಫ್ಲೈನ್ ಮಾರ್ಕೆಟ್ ನಲ್ಲಿ ಫೋನ್ಗಳನ್ನ ಬೈ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.